ಇಲ್ಲ, ಪ್ಯಾನ್ ಇಂಡಿಯಾ ಅಂದಾಗೆ ಪ್ಯಾನ್ ಇಂಡಿಯಾ ಒಂದು ಕಮರ್ಷಿಯಲ್ ವೇಯಲ್ಲಿ ಅದು ಹೋಗುತ್ತದೆ. ಸಾಕಷ್ಟು ಇವತ್ತು ವರ್ಷಕ್ಕೆ ಒಂದು 400 ಪಿಕ್ಚರ್ ತಯಾರಾಗ್ತದೆ. ಇವತ್ತು ಈ ವರ್ಷ ಕಮ್ಮಿ ಆಗ್ಬೋದು ಸರ್. ರೆಗ್ಯುಲರ್ ಪ್ರೊಡ್ಯೂಸರ್ ಅಂತೇಳಿ ಯಾರು ಅನ್ಕೊಂತೀವಿ? ಯಾರು? ನಾನು ರೆಗ್ಯುಲರ್ ಪ್ರೊಡ್ಯೂಸರ್ ಅಲ್ಲ, ಒಳ್ಳೆ ಕಂಟೆಂಟ್ ಸಿಕ್ಕಿದಾಗ ಮಾತ್ರ ಪ್ರೊಡ್ಯೂಸರ್ ಅಷ್ಟೇ. ಬಟ್ ನಾವು ಒಂದು ಕೇಳಿದ್ವಿ ಎಲ್ಲಾ ನಟರುಗಳ ಹತ್ರ, ಎಲ್ಲ ಟಾಪ್ ಸ್ಟಾರ್ಸ್ ಹತ್ರ, ಅವ್ರ ಪಿಕ್ಚರ್ ಮಾತ್ರ ರಿಲೀಸ್ ಆದಾಗ ಬಂದು ಪ್ರಮೋಷನ್ ಬರ್ಬೋದು. ಅಟ್ಲೀಸ್ಟ್ ಬೇರೆ ಬೇರೆ ಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಂದ ಬೆಳೆಸೋ ದೃಷ್ಟಿಯಲ್ಲಿ ಅವ್ರು ಕೂಡ ಬೇರೆ ಪಿಕ್ಚರ್ ಪ್ರಮೋಷನ್ ಬಂದ್ರೆ, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗು, ಅನಂತ್ ನಾಗು, ವರ್ಷಕ್ಕೆ ಒಬ್ಬೊಬ್ಬ ನಟಂದು 3-4 ಫಿಲ್ಮ್ಸ್ ರಿಲೀಸ್ ಆಗುತ್ತೆ. ನಾನು 2001 ದೊಡ್ಡ ಸಿನಿಮಾ ಕೊಟ್ಬಿಟ್ಟೆ. ಚಾರ್ಜ್ಗಳು ಪಾಪ ಅವ್ರು ಹೆಲ್ಪ್ ಮಾಡಿದ್ದಾರೆ. ಈಗ ಸುದೀಪ್ ಅವರು ಎಷ್ಟು ಜನ ಪ್ರೊಡ್ಯೂಸರ್ಸ್ ಎತ್ತಿಲ್ಲ ಸರ್. 45 ಲಕ್ಷ ಹಾಕಿದ್ರಿ. ಹೌದು, ಡಬಲ್ ಟೈಮ್ ಆಯ್ತು. ಏನನ್ಸುತ್ತೆ ಇವತ್ತಿನ ಚಿತ್ರರಂಗನ ಗಮನಿಸ್ತಾ ಇದ್ದೀರಿ, ಬೆಳವಣಿಗೆ ಇದು ಒಳ್ಳೆ ಥರದಲ್ಲಿ ಆಗ್ತಿದೆ ಅನ್ಸುತ್ತಾ? ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ರೀಸೆಂಟಾಗಿ ನೀವು ಲಾಸ್ಟ್ ಪ್ರೆಸಿಡೆಂಟ್ ಆಗಿದ್ರಿ, ಈ ಪ್ಯಾನ್ ಇಂಡಿಯಾ ಬಂದಿದೆ, ಇದೆಲ್ಲ ಬಂದಿದೆ, ಇದು ನಿಜವಾಗ್ಲೂ ಬೆಳವಣಿಗೆ ಅನ್ಸುತ್ತಾ? ಅಥವಾ ಚಿತ್ರರಂಗಕ್ಕೆ ಇದರಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲಸ್ಸು ಮೈನಸ್ಸು ಅಂತ ಅನ್ಸುತ್ತೆ? ಇಲ್ಲ, ಪ್ಯಾನ್ ಇಂಡಿಯಾ ಅಂದಾಗೆ ಪ್ಯಾನ್ ಇಂಡಿಯಾ ಒಂದು ಕಮರ್ಷಿಯಲ್ ವೇಯಲ್ಲಿ ಅದು ಹೋಗುತ್ತದು. ಅಂದರೆ ಎಲ್ಲ ಕಮರ್ಷಿಯಲ್ ವೇಯಲ್ಲಿ ಹೋಗೋದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಸ್ವಂತಿಗೆ ಕೆಲವು ಕಡೆ ಕಳ್ಕೊತಾ ಇದ್ದೀವಿ ಅನ್ನೋ ಒಂದು ನಮಗೂ ಇದಾಗುತ್ತೆ. ಅಂದರೆ ಕಳ್ಕೊತಾ ಇದ್ದೀವಿ ಅನ್ನೋ ಥರ. ಬಟ್ ಅದು ಕೂಡ ನಾನು ಕೂಡ ಇವತ್ತಿಗೂ ನಾನು ಸುಮ್ಮನೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇದ್ದರೆ ಅದು ನಾನು ಮಾಡ್ತಾ ಇದ್ದೀನಿ. ಕಷ್ಟನೋ ಸುಖನೋ ಮಾಡ್ತಾ ಇದ್ದೀನಿ. ನಮಗೆ ಬ್ರೇಕ್ ಈವನ್ ಯಾವ ಥರ ಏನು ಇತ್ತ ಅಂತೇಳಿ ಆ ಥರ. ಬಟ್ ಇವತ್ತು ವರ್ಷಕ್ಕೆ ಒಂದು 400 ಪಿಕ್ಚರ್ ತಯಾರಾಗ್ತಾ ಇದೆ. ಇವತ್ತು ಈ ವರ್ಷ ಕಮ್ಮಿ ಆಗ್ಬೋದು. ಬಟ್ ನಿಜವಾಗ್ಲೂ ಅವರೆಲ್ಲ ಪಾಪ ಎಷ್ಟೋ ಜನಕ್ಕೆ ಪ್ರೊಡ್ಯೂಸರ್ಸ್ಗೆ ಸಿನಿಮಾ ರಂಗದ ಎಜುಕೇಷನ್ ಇರಲ್ಲ. ಕೆಲವರಿಗೆ ಬೇರೆ ಥರ ಆಸಕ್ತಿ, ಆಮೇಲೆ ಅವ್ರಿಗೆ ಸಿನಿಮಾದ ಬಗ್ಗೆ ಪ್ರೀತಿ ಇರಲ್ಲ. ದುಡ್ಡು ಇರ್ಬೋದು ಆ ಟೈಮಲ್ಲಿ, ಕೊನೆಗೆ ಲಾಸ್ಟಲ್ಲಿ ಕೈ ಇರಲ್ಲ ಅವ್ರ ಹತ್ರ. ವಿಷನ್ ಇಟ್ಕೊಂಡು ಬರಬೇಕು. ವಿಷನ್ ಇಟ್ಕೊಂಡು ಬಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ಬೋದು. ಒಂದು ಫೇಲ್ಯೂರ್ ಆದರೆ ಇನ್ನೊಂದು ಸಕ್ಸಸ್ ಆಗೇ ಆಗುತ್ತೆ. ಮಾತ್ರ ಯಾವತ್ತೂ ಕರೆಕ್ಟ್ ಒಂದು ಪ್ರೀತಿ, ಒಂದು ಅದಕ್ಕೆ ಗೌರವ ಕೊಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ತಾಯಿ ಸರಸ್ವತಿ ಖಂಡಿತ ಹೋಗ್ತಾರೆ. ಬಟ್ ಸಾಕಷ್ಟು ಜನ ನೋಡಿದ್ದೀನಿ ನಾನು. ಎಷ್ಟೋ ಜನ ನಿರ್ಮಾಪಕರು ಕೋಟಿ ಕಟ್ಲೆ ತಂದು ಬರೀ ಕೈಯಲ್ಲಿ ಹೋಗಿರೋದು ನೋಡಿದ್ದೀನಿ. ಬರೀ ಕೈಯಲ್ಲಿ ಬಂದು ಪ್ರೀತಿ ಒಂದು ಶ್ರದ್ಧಾ ಭಕ್ತಿನ ಕೆಲಸ ಮಾಡಿ ಕೋಟಿ ತಗೊಂಡಿರೋ ನೋಡಿದ್ದೀನಿ. ಬಟ್ ಅದು ಸಿನಿಮಾ ರಂಗದ ಬಗ್ಗೆ ಒಂದು ಎಲ್ಲಿ ಗೌರವ ಇಟ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಅವ್ರು ಒಳ್ಳೇದಾಗುತ್ತೆ. ಒಂದಿನ ಒಂದು ಡಿಫೈನ್ ಡೇ. ಇವತ್ತು ಚೆನ್ನಾಗಿಲ್ದೇ ಇರ್ಬೋದು, ನಾಳೆ ಚೆನ್ನಾಗಾಗುತ್ತೆ. ಬಟ್ ಪ್ಯಾನ್ ಇಂಡಿಯಾ ಬಂದಮೇಲೆ ನಮ್ಮ ರೆಗ್ಯುಲರ್ ಪ್ರೊಡ್ಯೂಸರ್ಸ್ಗಳಿಗೆ ಸ್ಟಾರ್ಗಳು ಡೇಟ್ ಕೊಡಲ್ಲ ಅನ್ನೋ ಒಂದು ಆರೋಪ ಇದೆ. ನಿಮಗೇನು ಅನ್ಸುತ್ತೆ, ನೀವೊಬ್ಬ ಪ್ರೊಡ್ಯೂಸರ್ ಆಗಿ? ಸರ್, ರೆಗ್ಯುಲರ್ ಪ್ರೊಡ್ಯೂಸರ್ ಅಂತೇಳಿ ಯಾರು ಅನ್ಕೊಂತೀವಿ? ಯಾರು? ನಾನು ರೆಗ್ಯುಲರ್ ಪ್ರೊಡ್ಯೂಸರ್ ಅಲ್ಲ, ಒಳ್ಳೆ ಕಂಟೆಂಟ್ ಸಿಕ್ಕಿದಾಗ ಮಾತ್ರ ಪ್ರೊಡ್ಯೂಸರ್ ಅಷ್ಟೇ. ನಾನು ಇದಾರೆ ಇಲ್ಲ ಅಂತಲ್ಲ. ಇವಾಗ ಆಲ್ಮೋಸ್ಟ್ ನೀವು ನೋಡಿದ್ರೆ ತುಂಬ ಈ ಒಂದು 8-10 ವರ್ಷ ಕೆಳಗಡೆ ರೆಗ್ಯುಲರ್ ಪ್ರೊಡ್ಯೂಸರ್ ಅನ್ನೋದು ಇತ್ತು. ಈಗ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಆ ಥರ ನನ್ಗೆ ಹೆಚ್ಚಾಗಿ ಕಾಣ್ತಾ ಇಲ್ಲ. ಬಟ್ ಪಾಪ ಅವ್ರಿಗೆ ಆಸಕ್ತಿನೂ ಇಲ್ಲ. ಕೆಲವು ನಿರ್ಮಾಪಕರಿಗೆ ಹಣ ಇದ್ರೂ ಕೂಡ ಆಸಕ್ತಿನೂ ಇಲ್ಲ ಇವಾಗ ಸಿನಿಮಾ ಮಾಡೋಕ್ಕೆ, ಹಂಗಿದೆ. ಆಮೇಲೆ ಬೇರೆ ಬೇರೆ ಪ್ರೊಡ್ಯೂಸರ್ ನೀವು ಹೇಳ್ತಾರೆ ರೆಗ್ಯುಲರ್ ಪ್ರೊಡ್ಯೂಸರ್ ಕೊಡ್ತಾ ಇಲ್ಲ, ಬೇರೆ ಹೊಸಬ್ರು ಕೊಡ್ತಾ ಇದ್ದಾರೆ ಅಂತೇಳಿ. ಬಟ್ ಅದು ಅವ್ರಿಗೆ ವೈಯಕ್ತಿಕವಂತ ಬಿಟ್ಟಂಥ ವಿಚಾರ ಸರ್. ಅವ್ರಿಗೆ ಕಲಾವಿದರಿಗೆ ಅವ್ರಿಗೆ ವೈಯಕ್ತಿಕವಂತ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ. ನಾವು ತುಂಬ ಫೋರ್ಸ್ ಮಾಡಿ ಇವ್ರು ರೆಗ್ಯುಲರ್ ಪ್ರೊಡ್ಯೂಸರ್ ಕೊಡಿ, ಇದು ಮಾಡಿ ಅಂತ ನಾವು ಕೇಳಲಿಕ್ಕೆ ಆಗಲ್ಲ. ಹೇಳ್ಬಿಟ್ಟು ನಾವು ಒಂದು ಕೇಳಿದ್ವಿ ಎಲ್ಲ ನಟರುಗಳ ಹತ್ರ, ಎಲ್ಲ ಟಾಪ್ ಸ್ಟಾರ್ಸ್ ಹತ್ರ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು 3 ಸಿನಿಮಾ ಮಾಡಿ ಇಂಡಸ್ಟ್ರಿ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಂಡಿದ್ದೆ. ಯಾಕಂದ್ರೆ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ, ಕಲಾವಿದ್ರ ಜವಾಬ್ದಾರಿ ಭಾಳ ಇದೆ. ಬಟ್ ಅವ್ರ ಪಿಕ್ಚರ್ ಮಾತ್ರ ರಿಲೀಸ್ ಆದಾಗ ಬಂದು ಪ್ರಮೋಷನ್ ಬರ್ಬೋದು. ಅಟ್ಲೀಸ್ಟ್ ಬೇರೆ ಬೇರೆ ಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಂದ ಬೆಳೆಸೋ ದೃಷ್ಟಿಯಲ್ಲಿ ಅವ್ರು ಕೂಡ ಬೇರೆ ಪಿಕ್ಚರ್ ಪ್ರಮೋಷನ್ ಬಂದರೆ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಇನ್ನೊಂದಷ್ಟು ಜನ ಮೇಲೆ ಬರ್ತಾರೆ, ಥಿಯೇಟ್ರ್ಗಳು ಕೊಡುತ್ತೆ. ಇವತ್ತು ಥಿಯೇಟ್ರ್ಗಳು ಸಾಕಷ್ಟು ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ. ಯಾವತ್ತು ಈ ಥಿಯೇಟ್ರ್ಗಳು ಡಿಪೆಂಡ್ ಆಗಿ ದೊಡ್ಡ ಸ್ಟಾರ್ಗಳಿಂದ ಓಪನಿಂಗ್ ಯಾರು ಜಾಸ್ತಿ ತೊಗೊಳುತ್ತೆ ಅಂಥ ಸ್ಟಾರ್ಗಳಿಂದನೇ ಥಿಯೇಟ್ರ್ಗಳು ಉಳ್ಕೊಂಡಿರೋದು. ಅವರೇ ಕಮ್ಮಿ ಮಾಡಿದ್ರೆ ವರ್ಷಕ್ಕೆ ಒಂದ್ಸತಿ 2 ವರ್ಷಕ್ಕೆ ಒಂದ್ಸತಿ ಪಿಕ್ಚರ್ ರಿಲೀಸ್ ಆದ್ರೆ ಥಿಯೇಟ್ರ್ ಹೆಂಗೆ ನಡೆಸ್ತಾನೆ, ಅವ್ನು ಬಾಡಿಗೆ ಹೆಂಗೆ ಕಟ್ತಾನೆ, ಲೈಟ್ ಬಿಲ್ ಹೆಂಗೆ ಕಟ್ತಾನೆ, ಇದೆಲ್ಲ. ಯಾಕಂದ್ರೆ ಥಿಯೇಟ್ರ್ ಸಮಸ್ಯೆನೂ ಥಿಯೇಟ್ರವ್ರು ಇದ್ದು ನಾವು ಮುಖ್ಯನೇ, ಥಿಯೇಟ್ರವರು ಮುಖ್ಯನೇ, ಪ್ರದರ್ಶಕರು ಮುಖ್ಯ. ಯಾಕಂದ್ರೆ ಅವ್ರ ಕಡೆನೂ ಗಮನ ದೊಡ್ಡ ನಟರುಗಳು ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ 2 ತಿಂಗಳು ಒಂದು ದೊಡ್ಡ ಸ್ಟಾರ್ ಪಿಕ್ಚರ್, ಒಂದು ವರ್ಷಕ್ಕೆ 5-6 ಪಿಕ್ಚರ್ ರಿಲೀಸ್ ಆದ ದೊಡ್ಡ ಸ್ಟಾರ್ಸ್ದು ಕನ್ನಡ ಇಂಡಸ್ಟ್ರಿ 100% ಉಳಿಸ್ಬೋದು ಸರ್. ಯಾಕಂದ್ರೆ ಹಿಂದೆ ನೀವು ಸಾಕಷ್ಟು ಹಿಂದೆ ನೋಡಿ,
ರಾಜ್ಕುಮಾರ್ ಅವ್ರ ಕಾಲದಿಂದ ನಾನು ಹೇಳಿದ್ದು. ಆಮೇಲೆ ಇದು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗು, ಅನಂತ್ ನಾಗು, ಇವರೆಲ್ಲ ನೋಡಿ ಅವಾಗ ಎಂತೆಂಥ ಪಿಕ್ಚರ್ಸ್ಗಳು ವರ್ಷಕ್ಕೆ ಒಬ್ಬೊಬ್ಬ ನಟಂದು 3-4 ಫಿಲ್ಮ್ಸ್ ರಿಲೀಸ್ ಆಗುತ್ತೆ ಬರೋದು. ಪ್ರತಿ ಥಿಯೇಟರ್ಗಳಿಗೆ, ಪ್ರತಿ ಕರ್ನಾಟಕ ಇರ್ತಕ್ಕಂಥ ಅಷ್ಟು ಥಿಯೇಟರ್ 1500 ಥಿಯೇಟರ್ಗಳಿಗೂ ಪಿಕ್ಚರ್ ಫೀಡ್ ಆಗ್ತಾ ಇತ್ತು. ಥಿಯೇಟರ್ಗಳು ಉಳಿತು. ಪಿಕ್ಚರ್ ಕರೆಕ್ಟ್ ಫೀಡ್ ಆಗಿ ಕಲೆಕ್ಷನ್ ಏನಂದ್ರೆ ಥಿಯೇಟರ್ ಉಳಿಯುತ್ತೆ. ಈಗ ದೊಡ್ಡ ಸ್ಟಾರ್ಸ್ ನಟರಿಗೂ ಕೂಡ ಅವರು ಇಂಡಸ್ಟ್ರಿ ಜವಾಬ್ದಾರಿ ಜಾಸ್ತಿ ಇದೆ. ಅವರು ಕೂಡ ಚೇಂಬರ್ ಒಟ್ಟಿಗೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿ ಉಳಿಸ್ಬೋದು, ಕನ್ನಡ ಇಂಡಸ್ಟ್ರಿ ಉಳಿಸ್ಬೋದು, ಕನ್ನಡ ಬೆಳೆಸ್ಬೋದು. ನೀವು ನೋಡಿದ ಕಾಲದಲ್ಲಿ ಎಷ್ಟು ಥಿಯೇಟರ್ ಇತ್ತು, ಈಗ ಎಷ್ಟಿದೆ ಅಂತ ನಿಮ್ಮ ಅಂದಾಜಲ್ಲಿ? ಸರ್ ಈಗೆಲ್ಲ 500 ಬಂದ್ಬಿಟ್ಟಿದೆ. ಮೊದಲು ಎಷ್ಟಿತ್ತು? 1000 ಚಿಲ್ಲರೆ ಇತ್ತು. ಹಂಗೆ ಬರ್ತು 900 ಆಯ್ತು, 800, ಹಿಂಗೆ ಕ್ರಮೇಣ ಕರ್ನಾಟಕ ಎಲ್ಲೆಲ್ಲ ಥಿಯೇಟರ್ಗಳು ಎಲ್ಲ ಹೊಡ್ಕೊಂಬರ್ತಾರೆ, ಚೌಟ್ರಿ ಮಾಡ್ತಾರೆ, ಕಾಂಪ್ಲೆಕ್ಸ್ ಮಾಡ್ತಾರೆ, ಇದು ಮಾಡ್ತಾರೆ. ಪಾಪ ಅವರು ಲೈಟ್ ಬಿಲ್ ಬಾಡಿಗೆ ಕತ್ಕೊಂಡು ಹೆಂಗಿರ್ತಾರೆ. ಇವತ್ತಿನ ಅಟ್ಲೀಸ್ಟ್ ಇನ್ನೊಂದು ಇವಾಗ ಇರ್ತಕ್ಕಂಥ ಒಂದು 500 ಥಿಯೇಟರ್ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ದೊಡ್ಡ ಸ್ಟಾರ್ಸ್ ಮೇಲೆ ಖಂಡಿತವಾಗ್ಲೂ ಅವ್ರಿಗೂ ಜವಾಬ್ದಾರಿ ಇದೆ. ಅದು ಮಾಡ್ಬೇಕು ಎಲ್ಲರೂ. ಈಗ ನೀವು ಬಾಮಾರೇಶ್ ಅವರು ಅಂದ್ರೆ ಯಾವ ಸಿನಿಮಾ ಮಾಡ್ತಿದ್ದೀರಿ ಈಗ? ಸರ್ ಈಗ ನಾನು ತಾಯವ್ವ ಅಂತೇಳಿ ಸಿನಿಮಾ ಮಾಡ್ತೇನೆ. ಗೀತಾ ಪ್ರಿಯಾ ಅಂತೇಳಿ ಒಂದು ಲೇಡಿ, ಅವ್ರು ಆರ್ಟಿಸ್ಟ್ ಇವಾಗ ಆರ್ಟಿಸ್ಟ್, ಅವರು ಎಜುಕೇಶನಲಿಸ್ಟ್. ಅವರು ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಅವ್ರ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ. ಅವರು ಗೀತಾ ಪ್ರಿಯಾ ಅಂತೇಳಿ, ಅವ್ರು ನನ್ನ ಕಸಿನ್ ಪದ್ಮಾವತಿ ಚಂದ್ರಶೇಖರ್ ಇದ್ದಾರೆ, ನನ್ನ ಮಾವನ ಮಗಳು, ಅವಳದ್ದು ಕ್ಲೋಸ್ ಫ್ರೆಂಡ್. ಅವಳಿಗೋಸ್ಕರ ಒಂದು ಸಬ್ಜೆಕ್ಟ್ ಮಾಡಿಸಿದ್ರಿ ಈ ಥರ ಹಿಂಗೆ ಅಂತ. ಯಾಕಂದ್ರೆ ಅವ್ರು ತುಂಬಾ ವರ್ಷದ ಫ್ರೆಂಡ್. ಸೊ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಮಾಡಿಸಿ, ಒಂದು ತಾಯವ್ವ ಅಂತೇಳಿ ಒಂದು ಪಿಕ್ಚರ್ ಮಾಡಿದ್ವಿ. ಅಂದ್ರೆ ಸೂಲ್ಗಿತ್ತಿ ಬಗ್ಗೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದು ಮಾಡಿದ್ವಿ. ಇದಾದ್ಮೇಲೆ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಆಗ್ತದೆ. ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಆಸೆ ಇಲ್ವಾ? ಇವತ್ತಿನ ಸಿನಿಮಾ ಇಂಡಸ್ಟ್ರಿ ನೋಡ್ತಾರೆ, ಒಂದು ದೊಡ್ಡ ಸಿನಿಮಾ ಮಾಡಬೇಕು. ಸರ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಇದ್ದೇ ಇರುತ್ತೆ, ದೊಡ್ಡ ಸಿನಿಮಾ ಮಾಡಬೇಕು. ಒಂದು ಯೋಗ ಬೇಕು, ಒಂದು ಋಣ ಬೇಕು. ನಾನು 2001 ದೊಡ್ಡ ಸಿನಿಮಾ ಕೊಟ್ಬಿಟ್ಟೆ, ಮೆಜೆಸ್ಟಿಕ್. ಅದು ಏನಾಯ್ತು ಎತ್ತಾಯ್ತು ನಂಗೆಲ್ಲ ಗೊತ್ತಿದೆ. ಯಾಕಂದ್ರೆ ನಾನು ಸಾಲದಲ್ಲಿ ಮಾಡಿದ ಪಿಕ್ಚರ್ ಚಂದ ಭಗವಂತ ಅವತ್ತು ಕಂಡುಬಿಟ್ಟಿದ್ಕೆ ನಾನು ಬದುಕೊಂಡೆ. ಬಿಟ್ಟಿಲ್ಲ ಅಂದ್ರೆ ಭಾಳ ಊರು ಬಿಡ್ಬೇಕಾಯ್ತು. ಯಾಕಂದ್ರೆ ದೊಡ್ಡ ಪಿಕ್ಚರ್ ಮಾಡಿ, ಇವತ್ತು ದೊಡ್ಡ ಪಿಕ್ಚರ್ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ ಹತ್ರ ಹೋಗಿ ಕೇಳಿ, ಅವರು ಆನ್ಸರ್ ಮಾಡ್ತಾರೆ. ಇವತ್ತು ನಮ್ಗೆ ನಮ್ಮ ಚೌಕಟ್ಟಲ್ಲಿ, ಯಾಕಂದ್ರೆ ನಮ್ಗೆ ದೊಡ್ಡ ಇವಾಗ ನನಗೂ ಸುದೀಪ್ ಅವ್ರು ಹಾಕೊಂಡು ಮಾಡ್ಬೇಕಂತ ಆಸೆ, ಶಿವಣ್ಣನ ಹಾಕೊಂಡು ಮಾಡ್ಬೇಕಂತ ಆಸೆ, ಪ್ರತಿಯೊಬ್ಬ ದೊಡ್ಡ ದರ್ಶನ ಹಾಕೊಂಡು ಮಾಡ್ಬೇಕಂತ ಆಸೆ. ಬಟ್ ಮತ್ತೆ ಆ ಯೋಗ ಋಣ ಎರಡು ಬೇಕು. ಎರಡು ಇದ್ದಾಗ ಮಾತ್ರ ಸಾಧ್ಯ. ಯಾಕಂದ್ರೆ ಆ ಪ್ರೊಡಕ್ಷನ್ ಕೂಡ, ಯಾಕಂದ್ರೆ ನಾವು ಆ ಕತೆಗೆ ಇವತ್ತು ಫುಲ್ಫಿಲ್ ಮಾಡಲೇಬೇಕು, ಆ ಸೀನ್ಗೆ ಫುಲ್ಫಿಲ್ ಮಾಡಲೇಬೇಕು. ಅದು ತಡ್ಕೊಳ್ಳೋ ಶಕ್ತಿ ಕೂಡ ಎಲ್ಲ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೆ ಇರ್ಬೇಕು. ಅಂತ ಇದು ಮಾತ್ರ ಇವಾಗ ಕಾಲಿಡಬೇಕು, ಇಲ್ಲ ಇಡಕ್ಕೆ ಹೋಗ್ಬಾರ್ದು. ಪ್ರೊಡ್ಯೂಸರ್ ನಂಬೇ ತಾನೆ ಆ ಕಾಲ್ ಶೀಟ್ ಕೊಡೋದು. ಹೌದು. ಯಾಕಂದ್ರೆ ಇವತ್ತು ನಾನು ಪಾಪ ಎಷ್ಟೋ ಜನ ಕಲಾವಿದರು ಕೂಡ ನಾನು ನೋಡಿದ್ದೀನಿ. ಕೆಲವರು ಶಕ್ತರ ಅಂತೇಳಿ ಬರ್ತಾರೆ, ಬರ್ತಾ ಪ್ರೊಡ್ಯೂಸರ್ ಅಶಕ್ತರ ಆಗ್ಬಿಡ್ತಾರೆ. ಅಂತ ಟೈಮಲ್ಲಿ ಒಬ್ಬ ದೊಡ್ಡ ನಟಂದು ಅವ್ರ ಮನಸ್ಥಿತಿ ಹೆಂಗಾಗುತ್ತೆ ಅನ್ನೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಕೆಲವರು ಪಿಕ್ಚರ್ಸ್ ಎಷ್ಟೋ ಜನ ಸ್ಟಾರ್ಸೇ ಟೇಕ್ ಓವರ್ ಮಾಡ್ಬಿಡ್ತಾರೆ. ನಾನು ನೋಡಿದ್ರೆ ಎಕ್ಸಾಂಪಲ್ ಸರ್, ನಾನು ಸುಮಾರು ಜನ ಆ ಥರ ಮಾಡಿದ್ದಾರೆ ಸ್ಟಾರ್ಸ್ಗಳು. ಪಾಪ ಅವರು ಹೆಲ್ಪ್ ಮಾಡಿದ್ದಾರೆ. ಈಗ ಸುದೀಪ್ ಅವರು ಎಷ್ಟು ಜನ ಪ್ರೊಡ್ಯೂಸರ್ಸ್ ಎತ್ತಿಲ್ಲ ಸರ್, ನಾನು ಕಣ್ಣಾರ ನೋಡಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ಮೇಲೆ ಎತ್ತಿದ್ದಾರೆ. ಅವರು ಕ್ಲೋಸ್ ಅಂತ ನಾನು ಹೇಳ್ತಾ ಇಲ್ಲ, ಹೇಳೋದು ಅಷ್ಟು ಹತ್ರದಿಂದ ನೋಡಿರೋದು. ಅಷ್ಟು ಜನಕ್ಕೆ ಇವತ್ತು ನಾನೇನು ಒಂದು ಚೂರು ಅವ್ರ ಹತ್ರ ಒಂದು ಇದಾಗಲಿ ಒಂದು ಇವತ್ತೊಂದು ತೊಗೊಳ್ತಿರೋದು ನಾನು ಕೂಡ ಒಬ್ಬ ಇದ್ದೀನಿ. ಬಟ್ ಸುದೀಪ್ ಅವರು ಅಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಹಿಂದೆ ಅವ್ರು ಮಾಡ್ತಾರೆ, ಹಿಂದೆ ಅಂಬರೀಷ್ ಅವರು, ಶಂಕರ್ ನಾಗ್ ಇವರೆಲ್ಲ ಮಾಡೋರು ಗೊತ್ತು, ರಾಜ್ಕುಮಾರ್ ಆ ಥರ ಒಂದು ಮನಸ್ಸಿಗೆ ಎಷ್ಟೋ ಪಿಕ್ಚರ್ ಟೇಕ್ ಓವರ್ ಮಾಡಿ ಫಿನಿಶ್ ಮಾಡಿ ಇವ್ರ ಚೆಕ್ಗಳು ಕೊಟ್ಟೆ ಸಾಲ ತೊಗೊಂಡು ಸಾಕಷ್ಟು ಅನುಭವಿಸಿದ್ದಾರೆ ಒಬ್ಬ ನಟ. ಇವತ್ತು ಸುದೀಪ್ ಅವರು ಆ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ತುಂಬ ಶ್ರಮ, ಮತ್ತು ಅವ್ರ ಜೀವನನೇ ಅಷ್ಟು ಅವ್ರ ಬಾನ್ ವಿತ್ ಗೋಲ್ಡ್ ಸ್ಪೂನ್ ಆದ್ರೂ ಅವ್ರ ಜೀವನನೇ ಒತ್ತಿಟ್ಟು ಇನ್ನೊಬ್ಬ ಬದುಕಿಸಿದ್ದಾರೆ. ಬಟ್ ಕೆಲವರೆಲ್ಲ ಉಳಿಸ್ಕೊಂಡಿದ್ದಾರೆ, ಕೆಲವು ಉಳಿಸ್ಕೊಂಡಿಲ್ಲ ಅವ್ರನ್ನ ಅಷ್ಟೇ. ಅವಾಗ ಮೆಜೆಸ್ಟಿಕ್ ಸಿನಿಮಾಲಿ ಎಷ್ಟು ರಿಟರ್ನ್ಸ್ ಬಂದಿತ್ತು ಸರ್ ನಿಮಗೆ ಸಿನಿಮಾಗೆ? ಅಂದ್ರೆ ಲಾಭ ಬಂತು, ಒಳ್ಳೆ ಲಾಭ ಆಯ್ತು. ಅಲ್ಲ 45 ಲಕ್ಷ ಹಾಕಿದ್ರಿ. ಹೌದು. ಅಂದಾಜು ಎಷ್ಟು ರಿಟರ್ನ್ಸ್ ಇತ್ತು ಆ ಟೈಮ್? ಆಯ್ತು ಸರ್, ಡಬಲ್ ಟೈಮ್ ಆಯ್ತು. 90 ಆಯ್ತು. ತೊಂದರೆ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.